ದೇವರು ನಮಸ್ಕಾರ. ನಾವಿವತ್ತು ಎಲ್ಲಿದ್ದೇವಪ್ಪ ಅಂತ ಹೇಳಿದ್ರೆ ಕೊಳ್ಳೇಗಾಲ ತಾಲೂಕಿನ ಸೂರಪುರ ಅಂತ ಒಂದು ಪುಟ್ಟ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಬಂದಿದೀವಿ. ಸೊ ಇಲ್ಲಿ ನೀವು ನೋಡ್ತಿರುವಂತಹ ಈ ಜಾಗ ಸೂರಪುರದ್ದೇ. ಸೂರಪುರದಿಂದ ಸುಮಾರು ಒಂದು 2-3 ಕಿಲೋಮೀಟರ್ನ ನಡ್ಕೊಂಡು ಬಂದ್ರೆ ಇಲ್ಲಿ ಗವಿ ಮುನೇಶ್ವರ ಅನ್ನುವಂತಹ ಒಂದು ಬೆಟ್ಟ ಇದೆ. ಬೆಟ್ಟದಲ್ಲಿ ವಿಶೇಷವಾದಂತಹ ಇನ್ನೊಂದು ಗವಿ ಸಹ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ ಬೆಟ್ಟಕ್ಕೆ ನಾವಿವತ್ತು ಬಂದಿದ್ದೀವಿ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗವಿ ಮುನೇಶ್ವರನ ಒಂದು ದೇವಸ್ಥಾನ ಅಷ್ಟೇನೆ. ತುಂಬಾ ಮೇಲ್ಗಡೆ ಹೋದ್ರೆ ಒಂದು ಗವಿನೂ ಸಹ ಸಿಗುತ್ತಂತೆ. ಮತ್ತೆ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೇಲ್ಗಡೆ ಒಂದು ಕಲ್ಲನ್ನು ನೋಡ್ತಾ ಇದ್ದೀರಲ್ಲ, ಆ ಕಲ್ಲಿನ ವಿಶೇಷತೆ ಏನು, ಈ ಒಂದು ಜಾಗಕ್ಕೆ ನಾವು ಬಂದಿರುವಂತಹ ಉದ್ದೇಶವೇನು, ಎಲ್ಲವನ್ನೂ ಸಹ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಚಾನಲ್ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಬನ್ನಿ ಈ ಒಂದು ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ. ಗುರು, ಈ ಒಂದು ಗವಿ ಮುನೇಶ್ವರ ದೇವಸ್ಥಾನದಲ್ಲಿ ಕೆಳಗಡೆ ಪ್ರಸಾದ ಏನಾದ್ರು ಕೊಟ್ರೆ ಇಲ್ಲಿ ಪ್ರಸಾದನ ಕೆಲವರು ಭಕ್ತಾದಿಗಳು ಬಂದು ಸ್ವೀಕರಣೆ ಮಾಡ್ತಾರೆ. ಆದ್ರೆ ಈ ಪೂಜೆಗಳು ಯಾರು ಇಲ್ಲಿರುವಂತಹ ಸಮಯಗಳಲ್ಲಿ ನಾನು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗ್ಲೂ ಸಹ ನಿಮ್ಗೆ ನಾನು ಮಾತು ಹೇಳ್ತಾ ಇರ್ತೀನಿ. ಆ ಮಾತು ಏನಪ್ಪಾ ಅಂತ ಹೇಳಿದ್ರೆ, ದೇವಸ್ಥಾನವನ್ನ ಕಲುಷಿತವನ್ನ ಯಾವ ರೀತಿ ಮನುಷ್ಯರು ನಾವು ಯಾವ ತರ ಮಾಡ್ತೀವಿ ಫ್ರೆಂಡ್ಸ್, ಈ ತರ ಒಂದು ಎಣ್ಣೆಯನ್ನ ಯಾವ ರೀತಿ ತಗೊಂಡು ಬಂದು ಇಲ್ಲಿ ಕೂರ್ಕೊಂಡು ಎಂಜಾಯ್ ಮಾಡ್ಕೊಂಡು ಯಾವ ತರ ಇದ್ ಮಾಡಿದ್ದಾರೆ. ಪ್ರತಿಯೊಂದು ಸ್ಥಾನಗಳಾಗಲಿ ಅರಣ್ಯಗಳಾಗಲಿ ಪ್ರತಿಯೊಂದು ಮಾನವನ ಸ್ವಂತ. ಅದಕ್ಕೆ ನಿಮ್ಮ ಮನೆಗಳನ್ನ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋತೀರಾ, ಇದೇ ರೀತಿ ಈ ಒಂದು ದೇವಸ್ಥಾನಗಳನ್ನಾಗಿರ್ಬೋದು ಪ್ರತಿಯೊಂದು ಪ್ರವಾಸಿಗರ ತಾಣಗಳನ್ನ ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಮೇಲ್ಗಡೆ ಕಾಣ್ತಿದ್ದೀರಲ್ಲ, ನೋಡ್ತಿದ್ದೀರಲ್ಲ, ಈ ಬೆಟ್ಟದ ಮೇಲ್ಗಡೆ ಹತ್ತೀವಿ. ಈ ಒಂದು ಟ್ರೆಕ್ಕಿಂಗ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಟ್ರೆಕ್ಕಿಂಗ್ ಅನ್ನ ಎಂಜಾಯ್ ಮಾಡ್ತೀವಿ, ನೀವು ಸಹ ನಮ್ಮ ಜೊತೆ ಎಂಜಾಯ್ ಮಾಡ್ಬೋದು. ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಬನ್ನಿ. ಬರ್ತಾ ಇದೀಯಾ? ಬರ್ತಾ ಇದ್ದೀನಿ. ಗುರು, ನೀವು ನೋಡಿದ್ರಲ್ಲ, ಈ ಒಂದು ವಿಗ್ರಹಗಳನ್ನ ಏನಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ ಎಂಬುದು ಸುಮಾರು ಜನಗಳ ಪ್ರಶ್ನೆ ಆಗಿರ್ಬೋದು. ಸೊ ಈ ಒಂದು ಜಾಗದಲ್ಲಿ ಈ ತರಹದ ಒಂದು ಶಿವನ ವಿಗ್ರಹಗಳಾಗಿರ್ಬೋದು, ಲಿಂಗದ ವಿಗ್ರಹಗಳನ್ನಾಗಿರ್ಬೋದು, ಗಣೇಶನ ಒಂದು ವಿಗ್ರಹಗಳನ್ನ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವಸ್ಥಾನ ನೋಡಿ ಅಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ, ಆ ಒಂದು ಕೆಳಗಡೆಯಿಂದ ಬಂದವರು ಮೊದಲು ಗಣೇಶನ ಒಂದು ದರ್ಶನವನ್ನ ಮಾಡ್ಕೊಂಡು ತದನಂತರ ಗವಿ ಮುನೇಶ್ವರನ ದರ್ಶನವನ್ನ ಮಾಡ್ಲಿ ಅನ್ನೋ ಉದ್ದೇಶದಲ್ಲಿ ಈ ತರಹದ ಒಂದು ವಿಗ್ರಹಗಳನ್ನ ಈ ಜಾಗದಲ್ಲಿ ಸ್ಥಾಪನೆ ಮಾಡಿ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಗುರು, ಈ ಒಂದು ಜಾಗದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಯಾವ ಬೈಕಲ್ಲಿ ಬೇಕಾದ್ರೂ ಬರ್ಬೋದು. ನೀವು ಪ್ರತಿಯೊಂದು ವಾಹನಗಳಲ್ಲೂ ಸಹ ಬರ್ಬೋದು. ಬಂದ್ರೆ ನೀವು ನೋಡ್ತಿದ್ದೀರಲ್ಲ, ಕೆಳಗಡೆನೆ ಗಾಡಿ ನಿಲ್ಲಿಸ್ಬೇಕಾಗುತ್ತೆ. ಅಲ್ಲಿಂದ ಚಪ್ಪಲಿನ ರಿಮೂವ್ ಮಾಡ್ಬಿಟ್ಟು ನಡ್ಕೊಂಡು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬರ್ಬೇಕು. ಸೊ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಹತ್ತೋ ತನಕನೇ ಸುಸ್ತಾಗ್ಬಿಟ್ಟಿದೀವಿ. ಇನ್ನು ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ತನಕ ಹತ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ಬೋದು. ಆದ್ರೂ ಒಂದ್ಸಲ ಟ್ರೈ ಮಾಡೋಣ, ಬನ್ನಿ. ಗುರು, ಕೇವಲ ಕೆಳಗಡೆಯಿಂದ ಮೇಲ್ಗಡೆಗೆ 24 ಹೆಜ್ಜೆಗಳನ್ನ ಹಾಕಿ ಗವಿ ಮುನೇಶ್ವರನ ಸನ್ನಿಧಿಗೆ ನಾವಂತೂ ಬಂದಾಯ್ತು. ಈಗ ಆಲ್ರೆಡಿ ನಮ್ಮ ಹುಡುಗ ದೇವರನ್ನ ನೋಡ್ತಾ ಇದ್ದಾನೆ. ಸೊ ಒಳಗಡೆ ಯಾವ ರೀತಿ ಇದೆ ಎಲ್ಲವನ್ನೂ ಸಹ ನೋಡ್ಕೊಂಡು ಬರೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹ ಈ ತರಹದ ಒಂದು ವರ್ಡನ್ ಹಾಕೊಂಡಿರ್ತಾರೆ. ಇದರ ಸ್ಥಾಪನೆ ಆಗಿರುವಂತಹ ವರ್ಷಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ. ಗುರು, ನೀವು ನೋಡ್ತಾ ಇದ್ದೀರಲ್ಲ, ಗವಿ ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇದ್ದೀವಿ. ಯಾವಾಗ ಈ ಒಂದು ದೇವಸ್ಥಾನವು ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಗವಿ ಮುನೇಶ್ವರ ಸ್ವಾಮಿಯ ಸನ್ನಿಧಿ ಸ್ಥಾಪನೆ ಆಗಿರುವ ಸ್ವಲ್ಪ ವಿವರಣೆ. ದಿನಾಂಕ 29 1ನೇ ತಿಂಗಳು 2001 ಸೋಮವಾರದಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಶ್ರೀ ಶ್ರೀ ವಿಶ್ವಮಾತೆಯವರ ಅಮೃತ ಹಸ್ತದಿಂದ ನಿರ್ವಹಿಸಲಾಯಿತು. ಈ ಒಂದು ದೇವಸ್ಥಾನವನ್ನ ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ 2001ನೇ ಇಸ್ವಿ 29ನೇ ತಾರೀಕು 1ನೇ ತಿಂಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಂಗಂತ ಹೇಳಿದ್ರೆ ಇವಾಗ ಆಲ್ರೆಡಿ 25 ವರ್ಷಗಳು ಈ ಒಂದು ದೇವಸ್ಥಾನಕ್ಕೆ ಕಳೆದೋಗಿದೆ. ಸೊ ಇವಾಗ ನಾವು ಬಂದಿದ್ದೀವಲ್ಲ, ಇವಾಗ ಸಂಡೇ ಅಂದ್ರೆ ಭಾನುವಾರ, ಈ ಒಂದು ಜಾಗದಲ್ಲಿ ಯಾರು ಸಹ ಇಲ್ಲ. ಈ ಒಂದು ಜಾಗದಲ್ಲಿ ಬಂದಾಗ ನಾನು ನೋಡಿದ್ದೆ ಎಲ್ಲಾ ಧರ್ಮಗಳನ್ನು ಸಹ ಇಲ್ಲಿ ನೇಮಕ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಜಾತಿ ಧರ್ಮಗಳನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಬನ್ನಿ ಅಂತಹ ಒಂದು ಮಾತನ್ನ ಸ್ಪಷ್ಟನೆಯಾಗಿ ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಸ್ಲಾಂದಾಗಿರ್ಬೋದು, ಮುಸಲ್ಮಾನರು ಸಹ ಈ ಒಂದು ಜಾಗಕ್ಕೆ ಬರ್ಬೋದು. ಮತ್ತೆ ಚಾಮುಂಡೇಶ್ವರಿ ಹಾಕಿದ್ದಾರೆ, ಯೇಸು ಕ್ರಿಸ್ತರು ಹಾಕಿದ್ದಾರೆ, ಬಸವಣ್ಣನವರು ಹಾಕಿದ್ದಾರೆ. ಮುಂತಾದವು ದೇವರುಗಳನ್ನ ದೇವತೆಗಳನ್ನ ಈ ಒಂದು ಜಾಗದಲ್ಲಿ ಅಳವಡಿಸಿಕೊಂಡಿದ್ದಾರೆ.
ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯಾರು ಬೇಕಾದ್ರೂ ಈ ಒಂದು ಜಾಗಕ್ಕೆ ಬರ್ಬೋದು, ಯಾರು ಬೇಕಾದ್ರೂ ಈ ಒಂದು ಗವಿ ಮುನೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ಬೋದು. ನನಗೆ ಯಾವುದೇ ಜಾತಿ ಧರ್ಮಗಳು ಇಲ್ಲ, ಯಾವುದೇ ಜಾತಿಯವರು ಯಾರು ಬೇಕಾದ್ರೂ ಈ ಒಂದು ಜಾಗಕ್ಕೆ ಬರ್ಬೋದು, ಇವರ ದರ್ಶನವನ್ನ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ ಎಲ್ಲಾ ತರಹದ ದೇವತೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನೀವು ಅನ್ಕೋಬಹುದು ಇವಾಗ ಬರೀ ಏನಿದು ಸುಮ್ನೆ ಟೈಲ್ಸ್ ಹಾಕಿದ್ದಾರೆ ಅಂತ ಅನ್ಕೋಬಹುದು, ಆದ್ರೆ ಪ್ರತಿ ಒಂದೊಂದು ಚಿತ್ರಗಳು ನಮ್ಗೆ ನೂರು ಕಥೆಗಳನ್ನ ಯಾವ ರೀತಿ ಹೇಳುತ್ತೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು. ಎಲ್ಲಾ ಧರ್ಮಗಳ ದೇವರುಗಳನ್ನು ಹಾಕಿದ್ದಾರೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಒಂದು ಧರ್ಮಗಳ ದೇವರನ್ನು ಸಹ ಈ ಒಂದು ಜಾಗದಲ್ಲಿ ನಾವು ಕಾಣ್ಬೋದು. ಗುರು ಗವಿ ಮುನೇಶ್ವರ ಸ್ವಾಮಿ ಅವರನ್ನ ನೋಡ್ಲಿಕ್ಕೆ ಎಲ್ರು ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀನಿ. ನಾವು ಸಹ ರೆಡಿ ಇದೀವಿ. ಇವಾಗ ನಿಮ್ಗೆ ತೋರಿಸುವಂತ ಸಮಯ ಬಂದಿದೆ. ನಿಮ್ಗೆ ಯಾವ ರೀತಿ ತೋರಿಸ್ತೀನಿ ಅಂತ ಹೇಳಿದ್ರೆ ದೇವರ ಹತ್ತಿರದಿಂದ ಯಾವ ರೀತಿ ಕಾಣುತ್ತೆ ಎಲ್ಲವನ್ನು ಸಹ ಇವಾಗ ನಾನು ತೋರಿಸ್ತೀನಿ. ಈ ಒಂದು ಬಾಗಿಲಿದೆ, ಸ್ಪಷ್ಟನೆಯಾಗಿ ಬಾಗಿಲನ್ನ ಯಾವತ್ತೂ ಸಹ ಅವರು ಹಾಕಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿನ ಪೂಜಾರಿಗಳು ಇರ್ತಾರಲ್ಲ, ಅಂದ್ರೆ ಈ ಒಂದು ದೇವಸ್ಥಾನದ ಕಾರ್ಯಕರ್ತರುಗಳು ಇರ್ತಾರಲ್ಲ, ಅವರು ಪದೇ ಈ ಒಂದು ಜಾಗಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬಂದಂತಹ ಭಕ್ತಾದಿಗಳು ಈ ಒಂದು ಜಾಗದಲ್ಲಿ ಬಂದು ಗವಿ ಮುನೇಶ್ವರ ಸ್ವಾಮಿಯನ್ನ ದರ್ಶನವನ್ನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಬಾಗಿಲನ್ನ ಯಾವುದೇ ಕಾರಣಕ್ಕೂ ಸಹ ಹಾಕೋದಿಲ್ಲ. ಸೊ ನೀವೇನಾದ್ರೂ ಈ ಒಂದು ಜಾಗಕ್ಕೆ ಬಂದ್ರೆ ಗವಿ ಮುನೇಶ್ವರ ಸ್ವಾಮಿ ಅವರ ದರ್ಶನವನ್ನು ಸಹ ನೀವು ಮಾಡ್ಕೋಬಹುದು. ಗುರು ನೀವು ನೋಡ್ತಾ ಇರ್ಬೋದು, ಗವಿ ಮುನೇಶ್ವರ ಸ್ವಾಮಿಯ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಬಾಗಿಲಿನ ಮೇಲೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಲಿಂಗವನ್ನ ಮುಂದೆ ಹಾಕಿರ್ತಾರೆ. ಲಿಂಗ ಮತ್ತು ಬಸವನ್ನು ಸಹ ಹಾಕಿದ್ದಾರೆ. ಇಲ್ಲಿ ಬಸವನ್ನ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು, ಇವಾಗಷ್ಟೇ ಪೂಜೆ ನಡೆದಿದೆ ಅಂತ ಅನ್ಕೋತೀನಿ, ಇಲ್ಲ ನಿನ್ನೆ ಇರ್ಬೋದು ಅನ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಗುರು ಈ ಒಂದು ದೇವರನ್ನ ಗವಿ ಮುನೇಶ್ವರ ಅಂತಾನೆ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಮಾಹಿತಿನೇ ಇದೆ. ಗವಿ ಮುನೇಶ್ವರ ಅಂತ ಹೇಳಿದ್ರೆ ಈ ಒಂದು ನೋಡ್ತಾ ಇದ್ರಲ್ಲ, ನೀವೇನ್ ನೋಡ್ತಾ ಇದ್ರ, ನೀವು ಒಂದು ಗವಿನ ನೋಡ್ತಾ ಇದ್ರಲ್ಲ, ಇದು ಯಾವುದೇ ಕಟ್ಟಡಗಳಿಂದ ನಿರ್ಮಾಣ ಮಾಡಿದ್ದಲ್ಲ. ಬದಲಾಗಿ ನಿಮ್ಗೆ ತೋರಿಸ್ತೀನಿ ತದನಂತರ ನಿಮ್ಗೆ ಈ ಒಂದು ಬಂಡೆ ಕಲ್ಲಿನ ಒಳಗಡೆನೆ ಇದು ಉದ್ಭವವಾಗಿರುವಂತಹದ್ದು. ಅದಕ್ಕೆ ಇದನ್ನ ಗವಿ ಮುನೇಶ್ವರ, ಒಂದು ಬಂಡೆಗಳ ಮೂಲಕ ಉದ್ಭವವಾಗಿರುವುದನ್ನ ಗವಿ ಅಂತ ಕರೀತಾರೆ. ಅದ್ರ ಒಳಗಿರುವ ನೆಲೆಸಿರುವಂತಹ ದೇವರ ಹೆಸರು ಮುನೇಶ್ವರ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನ ಗವಿ ಮುನೇಶ್ವರ ದೇವಸ್ಥಾನ ಅಂತ ಸಹ ಕರೀತಾರೆ. ಸೊ ನಿಮ್ ಬಂಡೆ ಅಂತ ಹೇಳಿದ್ನಲ್ಲ, ಆ ಒಂದು ಬಂಡೆನ ನಿಮ್ಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಗುರು ನೀವು ನೋಡ್ತಾ ಇರ್ಬೋದು, ಗವಿ ಮುನೇಶ್ವರ ದೇವಸ್ಥಾನದಲ್ಲಿ ಗವಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಿದ್ದೀರಾ. ಮತ್ತೆ ಫ್ರೆಂಡ್ಸ್ ಇದು ನೋಡಿ, ನೀವು ಬಾಗಿಲನ್ನ ನೋಡ್ಬೋದು. ಇವಾಗ ಬಾಗಿಲು ಯಾವ ರೀತಿ ಇದೆ ಅನ್ನೋದನ್ನು ಸಹ ನೀವು ನೋಡ್ತಾ ಇರ್ಬೋದು. ನೋಡಿ, ಇದು ಹಳೇ ಕಾಲದ ಬಾಗಿಲು. ಇದಕ್ಕೆ ಯಾವುದೇ ಬೀಗ ಲಾಕ್ ಸಿಸ್ಟಮ್ಗಳು ಯಾವುದು ಸಹ ಇಲ್ಲ. ಗುರು ನೀವು ನೋಡಿದ್ರಲ್ಲ, ಗವಿ ಮುನೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯನ್ನು ನೋಡಿದ್ರಿ ಅಂತ ಅನ್ಕೋತೀನಿ. ಈ ಒಂದು ಸನ್ನಿಧಿ ಉದ್ಭವವಾಗಿ ಸಾವಿರಾರು ವರ್ಷಗಳಾಗಿರ್ಬೋದು, 500 ವರ್ಷಗಳಾಗಿರ್ಬೋದು, 100 ವರ್ಷಗಳು ಸಹ ಆಗಿರ್ಬೋದು. ಆದ್ರೆ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಹೊರಗಡೆ ಏನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಾತ್ರ 20 ವರ್ಷ ಆಗಿದೆ ಅಷ್ಟೇನೆ. ಸೊ ಅಂದ್ರೆ ಬರೀ ಇಲ್ಲಿರುವಂತಹ ಮೇಲ್ಚಾವಣಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಬರೀ 20 ವರ್ಷ ಆಗಿದೆ. ಆದ್ರೆ ಗವಿ ಮುನೇಶ್ವರ ಸ್ವಾಮಿಯ ಒಂದು ಇದಿದೆಯಲ್ಲ ನೋಡಿ, ಇಲ್ಲಿ ಬಂಡೆ ಕಾಣ್ತಾ ಇದೆಯಲ್ಲ, ನೀವು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಬಂಡೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ಬಂಡೆ ಉದ್ಭವವಾಗಿ ಸುಮಾರು ಶತಕಗಳೇ ಕಳೆದೋಗ್ಬಿಟ್ಟಿದೆ. ಆದ್ರೆ ಇಲ್ಲಿ ನೋಡ್ತಿದ್ರಲ್ಲ, ಈ ಟೈಲ್ಸ್ ಆಗಿರೋದು ನೋಡ್ತಾ ಇರ್ಬೋದು, ಮತ್ತೆ ಇಲ್ಲಿ ಮೇಲ್ಗಡೆ ಹಾಕಿರುವಂತಹ ಮೋಲ್ಡ್ ಅನ್ನ ನೀವು ನೋಡ್ತಾ ಇರ್ಬೋದು. ಇದು ಇವಾಗ ಅಂದ್ರೆ ಇತ್ತೀಚಿನ ವೇಳೆಯಲ್ಲಿ ಅಂತ ಹೇಳಿದ್ರೆ 2000 ವರ್ಷ ಸ್ಟಾರ್ಟ್ ಆಯ್ತಲ್ಲ, 2001ನೇ ಇಸ್ವಿಯಿಂದಾನೇ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದವ್ರೆ. ಸೊ ಅದಕ್ಕಿಂತ ಮೊದಲು ಬರೀ ಗವಿ ಮುನೇಶ್ವರ ಇದ್ದಿದ್ದು ಬರೀ ಗವಿ ಒಳಗಡೆ ಅಷ್ಟೇನೆ. ಸೊ ಇದನ್ನ ನೀವು ಯಾವತ್ತು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ಅದರ ಆಚಾರ ವಿಚಾರಗಳನ್ನ ತಿಳ್ಕೋಬೇಕು ಅಂತ. ಗುರು ಗವಿ ಮುನೇಶ್ವರ ಸ್ವಾಮಿಯ ಒಂದು ಪಾದವನ್ನು ಸಹ ಈ ಒಂದು ಜಾಗದಲ್ಲಿ ಹಾಕಿದ್ದಾರೆ. ಅಂದ್ರೆ ಗವಿ ಮುನೇಶ್ವರ ಸ್ವಾಮಿರವರು ಪಾದವನ್ನ ಮಡಗಿದ್ದಾರೆ. ಇಲ್ಲಿ ಅವರ ಪಾದವನ್ನ ಯಾವ ರೀತಿ ಇಟ್ಟಿದ್ದಾರೆ, ಮತ್ತೆ ತ್ರಿಶೂಲ ಮತ್ತೆ
ಪಾದವನ್ನು ಸಹ ಇಟ್ಟಿದ್ದಾರೆ. ಈ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಅನ್ಕೋಬಹುದು ಬರೀ ತ್ರಿಶೂಲ ಅಷ್ಟೇ ಇರೋದು, ಅಲ್ಲಿ ಏನು ಬೇರೆ ಏನು ವಿಶೇಷವಾಗಿ ಏನು ಇಲ್ಲ ಅಂತ ಅನ್ಕೋಬಹುದು. ಸೊ ಆದ್ರೆ ಏನ್ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿದಾರಲ್ಲ, ಈ ತ್ರಿಶೂಲ ಮತ್ತೆ ಗವಿ ಮುನೇಶ್ವರ ಸ್ವಾಮಿಗೆ ಆಪೋಸಿಟ್ ಅಂದ್ರೆ ಒಂದು ಸಣ್ಣ ಒಂದು ಆ ಕಡೆ ಈ ಕಡೆ ಇಲ್ಲ, ಅಂದ್ರೆ ಸ್ಟ್ರೈಟ್ ಅಂದ್ರೆ ತುಂಬಾ ನೆಟ್ಗೆ ಇದೆ. ಸೊ ಅದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಗುರು, ಇವಾಗ ನಮ್ಮ ಪಯಣ ಸ್ಟಾರ್ಟ್. ಎಲ್ಲಿಗೆ ಪಯಣ ಅಂತ ಹೇಳಿದ್ರೆ, ಗವಿ ಮುನೇಶ್ವರ ಸ್ವಾಮಿಯ ಮೇಲ್ಗಡೆ ಒಂದು ಕಲ್ಲಿದೆ. ಆ ಕಲ್ಲಿನ ಹೆಸರನ್ನ ನಾನು ಇವಾಗ ಹೇಳಲ್ಲ, ತದನಂತರ ಹೇಳ್ತೀನಿ. ಆ ಒಂದು ಕಲ್ಲನ್ನ ನೋಡ್ಲಿಕ್ಕೆ ನಾವೀಗ ಟ್ರೆಕ್ಕಿಂಗ್ ಹೋಗುವಂತಹ ಫೀಲ್ ಅಲ್ಲಿ ಮೇಲ್ಗಡೆ ಬೆಟ್ಟದ ತುದಿಗೆ ಹತ್ತಾ ಇದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಏನಾದ್ರು ಇದ್ರೆ ನಾವು ಮೇಲ್ಗಡೆಯಿಂದ ಸುರಕ್ಷಿತವಾಗಿ ಬರಲಿ ಅಂತ ಎಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡಿ. ಸೊ ಇವಾಗ ಬನ್ನಿ ಮೇಲ್ಗಡೆ ಹೋಗಿ ಬರೋಣ. ಗುರು, ಈ ಒಂದು ಬೆಟ್ಟದ ಮೇಲ್ಗಡೆ ಬೆಟ್ಟ ಹತ್ತೋದು ಅಂತ ಹೇಳಿದ್ರೆ ನೋಡಿ, ಮೇಲ್ಗಡೆ ಇನ್ನೂ ಸಹ ನಾವು ಹತ್ತಿಲ್ಲ, ಅಷ್ಟು ಬೇಗ ನಮ್ಗೆ ಕೆಮ್ಮು ಸ್ಟಾರ್ಟ್ ಆಗೋಯ್ತು. ಈ ಒಂದು ಜಾಗಕ್ಕೆ ಏನಾದ್ರು ಬಂದ್ರೆ ನೀವು ಹಸ್ಕೊಂಡ್ ಬರಕಂತೂ ಆಗಲ್ಲ. ಹಸ್ಕೊಂಡ್ ಬರ್ಬೋದು, ಆದ್ರೆ ಹಸ್ಕೊಂಡ್ ಬಂದು ಅಂದ್ರೆ ಊಟ ಗೀಟ ಮಾಡಿಲ್ದೆ ಈ ಒಂದು ಬೆಟ್ಟದ ಮೇಲ್ಗಡೆ ಹತ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಇವಾಗ ಹೋಗೋಣ. ಸ್ವಲ್ಪ ಮುಳ್ಳಿದೆ, ನಾವು ಸುರಕ್ಷಿತವಾಗಿ ಹೋಗ್ಬೇಕು. ಬರ್ತಿದ್ಯಾ? ಹಾ ಬ್ರೋ, ಬರ್ತಾ ಇದ್ದೀನಿ. ಆಮೇಲೆ ನೀನ್ ಅನ್ಕೋಬೇಡ ಬ್ರೋ, ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ ಇಲ್ಲಿ. ಅಣ್ಣ ನನ್ನ ಕೈ ಆಯ್ತಾ ಇಲ್ಲ ಅಣ್ಣ. ಗುರು, ಸಿಟಿಯಲ್ಲಿ ಬೇಕಾದ್ರೆ ಬೈಕ್ ಗ್ರೌಂಡ್ ಹೋಗ್ಬೋದು. ಒಬ್ಬೊಬ್ರು ಇರ್ತಾರಲ್ಲ, ಪ್ರತಿಯೊಂದು ಮನೆಯಲ್ಲಿ ಹಾಲ್ ತಗೋಬೇಕಾದ್ರು ಬೈಕಲ್ಲೇ ಸಹ ಹೋಗ್ತಾರೆ. ಆದ್ರೆ ಈ ತರ ಬೆಟ್ಟ ಹತ್ಬೇಕು ಅಂತ ಹೇಳಿದ್ರೆ, ಈ ಒಂದು ಎಕ್ಸ್ಪೀರಿಯನ್ಸ್ ಯಾರು ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಬೆಟ್ಟ ಗುಡ್ಡಗಳನ್ನ ಹತ್ತಿರ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಗೊತ್ತಿರೋದು. ನಮ್ಗೂ ಇವಾಗಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹೇಳಿದ್ರೆ ಸಖತ್ ಟೆರರ್ ಇರ್ಬೇಕು. ಮೌಂಟ್ ಎವರೆಸ್ಟ್ ಯಾವ ತರ ಹತ್ತಿದ್ರು ಏನಪ್ಪಾ, ನಮ್ಗಂತೂ ಈ ಬೆಟ್ಟ ಹತ್ತಕ್ಕೆ ಆಗ್ತಾ ಇಲ್ಲ. ಅಲ್ಲೋಡಿ ಗುರು, ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಕುಂತೂರು ಬೆಟ್ಟ ಸಹ ಕಾಣುತ್ತೆ. ಆದ್ರೆ ನಮ್ಮ ಮೊದಲನೇ ವಿಡಿಯೋ ಅಂತಾನೆ ಹೇಳ್ತೀನಿ. ಸೊ ನಾವ್ ಹೋಗಿದ್ವಲ್ಲ ಪ್ರಭುಲಿಂಗೇಶ್ವರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಫಸ್ಟ್ ನೀವು ನೋಡ್ತಾ ಇರ್ಬೋದು. ನಮ್ಮ ಅಕೌಂಟ್ ಅನ್ನ ತೆಗೆದ್ಬಿಟ್ಟು ನಿಮ್ಗೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. ಸೊ ಈ ಬೆಟ್ಟಕ್ಕೆ ಹೋಗಿದ್ವಲ್ಲ, ಆ ಬೆಟ್ಟ ಇಲ್ಲಿಂದನೂ ಸಹ ಕಾಣ್ತಾ ಇದೆ. ನೀವು ನೋಡಿದೆಯಲ್ಲ, ಕುಂತೂರು ಫ್ಯಾಕ್ಟ್ರಿ ಕಾಣ್ತಾ ಇರ್ಬೋದು. ಕುಂತೂರು ಬೆಟ್ಟವನ್ನ ನೋಡ್ತಾ ಇದ್ದೀರಾ. ಪುನಃ ನಾವು ಬೆಟ್ಟದ ಮೇಲ್ಗಡೆ ಎತ್ತುವಂತ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೀವಿ. ಈ ಬಿಸಿಲಿತ್ತಲ್ಲ, ಅಂದ್ರೆ ಬಿಸಿಲು ಇವಾಗ ಓವರ್ ಟೆಂಪರೇಚರ್ ಇತ್ತಲ್ಲ ಬಿಸಿಲು. ಸೊ ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಕಾಡಿಗೆ ಹೊತ್ಕೊಳ್ಳುತ್ತಲ್ಲ, ಕಾಡಿಗೆ ಹೊತ್ಕೊಂಡು ಇಲ್ಲಿರುವಂತಹ ಗಿಡ ಮರಗಳು ಸಾಕಷ್ಟು ಸುಟ್ಟೋಗ್ಬಿಟ್ಟೈತೆ. ಆ ತರ ಒಂದು ಇದ್ದಲಾಗಿರುತ್ತಲ್ಲ, ಅಂದ್ರೆ ನಮ್ ಕಡೆ ಮಸಿ ಅಂತ ಕರೀತಾರೆ, ಇದ್ದು ಅಂತ ಸಹ ಕರೀತಾರೆ. ಆ ಒಂದು ಇದ್ದಲು ನಮ್ಮ ಬಟ್ಟೆ ಬರಿಗಳನ್ನೆಲ್ಲ, ಅದೇನ್ ದ್ವೇಷ ಗೊತ್ತಿಲ್ಲ, ನಮ್ಮ ಬಟ್ಟೆ ಬರಿಗಳನ್ನೆಲ್ಲ ಫುಲ್ ಕೊಳೆ ಮಾಡ್ತಾ ಇದೆ. ಈ ಕಡೆನೂ ಸಹ ಒಂದು ಜಾಗ ಇದೆ. ಈ ಕಡೆನೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಲ್ಲು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಕಲ್ಲಿಗೆ ನಾವು ಹೋಗ್ಬೇಕಾಗಿರೋಂತಹ ಜಾಗ ಈ ಕಡೆನೆ. ಆದ್ರೆ ಇದರ ಮೇಲ್ಗಡೆ ಒಂದ್ ಚಿಕ್ಕ ಗವಿ ತರ ಕಾಣ್ತಿದೆ. ಸುಮ್ನೆ ಡೌಟ್ ಯಾಕೆ ಕೊಡೋದು ಅಂತ ಹೇಳ್ಬಿಟ್ಟು ಇವಾಗ ಆ ಒಂದು ಗವಿನೂ ಸಹ ನಾನು ತೋರಿಸ್ತೀನಿ. ಇವಾಗ ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಏನ್ ಗೊತ್ತಾ, ನೋಡಿ ಈ ತರ ದನ ತಿನ್ಬಿಟ್ರೆ ನೋಡಿ ಈ ತರ ಮೇಲ್ಗಡೆ ಹತ್ತೋಕ್ ಆಗಲ್ಲ. ನೋಡಿ ಈಗ ನಮ್ ಬ್ರದರ್ ಅವ್ರು ಹತ್ತಿದ್ದಾರೆ. ಆಯ್ತಿದ್ಯಾ? ಹಾ, ಆಗ್ತಾ ಇದೆ, ಬನ್ನಿ ಎತ್ತಬಹುದು, ಏನಿಲ್ಲ, ಸ್ವಲ್ಪ ರಿಸ್ಕ್ ಅಷ್ಟೇ. ಓ ಮೈ ಗಾಡ್, ಯಪ್ಪ
ಅಯ್ಯೋ ಗುರು, ನೀವೇನಾದ್ರೂ ಈ ಒಂದು ಬೆಟ್ಟಕ್ಕೆ ಬಂದ್ರೆ ತುಂಬಾನೇ ಎಂಜಾಯ್ ಮಾಡಾಕ್ಬೋದು. ನಾವು ಕ್ಯಾಮ್ರಾ ತಂದಿರೋದ್ರಿಂದ ನಿಮ್ಗೆ ಸಾಕಷ್ಟು ಎಲ್ಲ ತೋರಿಸ್ತಾ ಇದೀವಿ. ಇನ್ನೇನೋ ಕ್ಯಾಮ್ರಾದಲ್ಲಿ 1 hour ಅಷ್ಟೇನೆ ಕೊಡೋದು. ಇವಾಗ ಆಲ್ರೆಡಿ ಅರ್ಧ ಗಂಟೆ ಮುಗಿದೋಗಿದೆ. ನೋಡೋಣ ಇವಾಗ. ಗುರು, ನೀವ್ ನೋಡ್ತಾ ಇದ್ದೀರಾ, ಬಿದಿರನ್ನ ನೋಡ್ತಾ ಇದ್ದೀರಾ? ಇಲ್ಲಿ ಬಿದಿರು ಇದೆ ಅಂತ ಹೇಳಿದ್ರೆ ಆನೆನ ಸಹ ಇಲ್ಲಿ ಇರ್ಬೋದು. ಸಾಧ್ಯವಾದ್ರೆ ಸಿಕ್ಕುದ್ರೆ ತೋರಿಸ್ತೀನಿ ನಿಮ್ಗೆ. ಬಿದಿರ್ಗೂ ಆನೆಗೂ ಏನ್ ಸಂಬಂಧ ಬ್ರೋ? ನೀನ್ ಏನ್ ತಿಂತಿದ್ಯಾ ಈಗ? ತಿಂದು ತಿಂದು ಏನ್ ದಪ್ಪ ಆಗಿದೆಯಲ್ಲ, ಅದೇ ತರ ಆನೆ ದಪ್ಪ ಆಗ್ಬೇಕಂದ್ರೆ ಬಿದಿರು ತಿನ್ಬೇಕು. ಓಹೋ, ಆಹಾರ, ಫುಡ್. ಆನೆ ಒಂದು ಆಹಾರ. ಗುರು, ಈ ಜಾಗದಲ್ಲಿ ನಮ್ಮ ಸೆಲ್ಫಿ ಸ್ಟಿಕ್ ಏನಕ್ಕೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಬೆಟ್ಟ ಗುಡ್ಡಗಳು ನೋಡಿ ಈ ತರ ಹಾಕ್ಬಿಡ್ಕೊಂಡು ಈ ತರ ಹಚ್ಚೋಕೆ ಯೂಸ್ ಆಗ್ತಿದೆ ಅಷ್ಟೇನೆ. ನೋಡಿ, ಮುದುಕರ ಹತ್ರ ಅಂದ್ರೆ ವಯಸ್ಸಾಗಿರೋರ ಹತ್ರ ದೊಣ್ಣೆ ಯಾವ ತರ ಇರುತ್ತೆ, ಸೊ ಅದೇ ತರ ನಮ್ಮ ಹತ್ರ ಈ ಸೆಲ್ಫಿ ಸ್ಟಿಕ್ ಈಗ ಅದೇ ಸಹಾಯನ ನಮಗ್ ಮಾಡ್ತಾ ಇದೆ. ನೋಡಿ, ಕೊನೆಗೂ ಗವಿ ಮುನೇಶ್ವರನ ದೊಡ್ಡ ಗವಿ ಹತ್ರ ಬರ್ತಾ ಇದೀವಿ ಈಗ. ಗುರು, ಈ ಜಾಗದಲ್ಲಿ ಅಂದ್ರೆ ಮಳೆ ಬಂದಿದ್ರಂತೂ ಇನ್ನೂ ಸಹ ಸಗದಾಗಿರೋದು. ಮಳೆ ಬರ್ಲಿ ಅಂತ ಅವಾಗಿಂದ ಕಾಯ್ತಾ ಇದ್ದೀನಿ. ಮಳೆ ಏನಾದ್ರು ಬಂದ್ರೆ, ಮಳೆ ನೆನೆದ್ರೆ ಅದ್ರ ಮಜಾನೇ ಬೇರೆ ಈ ಸಮಯದಲ್ಲಂತೂ. ಬೀಜಗಳನ್ನ ಸ್ವಲ್ಪ ಕಷ್ಟ ಲಗ್ಬೇಕು. ನೋಡಿ, ಇರೋದಂತ ಕಲ್ಲು ಇದು ಹುಷಾರಾಗಿ ಬಾದ್ರಲ್ಲ ಇದ. ಗುರು, ನೀವು ನೋಡ್ತಾ ಇರ್ಬೋದು ಎಲ್ಲಿಂದ ಹತ್ಕೊಂಡು ಬಂದಿದ್ದೀರ ನೀವು ನೋಡ್ತಾ ಇರ್ಬೋದು. ಈ ಒಂದು ಬೆಟ್ಟಕ್ಕೆ ಯಾವುದೇ ರೀತಿಯ ಮೆಟ್ಲುಗಳು ಸಹ ಇಲ್ಲ, ಬರೀ ಕಾಡಿಂದ ಹಂಗಂಗೆ ಹತ್ಕೊಂಡ್ ಬರ್ಬೇಕು. ಸೊ ಆಲ್ರೆಡಿ ಮುಕ್ಕಾಲ್ ಭಾಗ ಬಂದಿದ್ದೀವಿ. ನೋಡಿ, ನೀವು ನೋಡ್ತಿದ್ದೀರ ಗವಿಯನ್ನ ಹತ್ತಕ್ಕೆ. ಇವಾಗ ಸೆಲ್ಫಿ ಸ್ಟಿಕ್ ಯಾವ ರೀತಿ ಕೆಲಸ ಮಾಡ್ತಿದೆ ನೋಡಿ. ಗುರು, ಈ ಜಾಗಕ್ಕೆ ಬಂದಿದ್ದೀವಲ್ಲ, ಇಲ್ಲಿ ಗವಿ ಇದೆ. ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ. ಅಂದ್ರೆ ನಾವು ನಮ್ಮ ತಮ್ಮ ಇಬ್ಬರೇ ಬಂದಿರೋದು. ಅಕಸ್ಮಾತ್ ಗವಿ ಒಳಗಡೆ ಏನಾದ್ರು ಇದ್ರೆ ಹೊರಟೋಗ್ಬಿಡ್ಲಿ. ಈಗ ಜೋರ ಒಂದ್ಸಲ ಕಿರ್ಚ್ಬೋಣ. ಯಪ್ಪ, ಇವಾಗ ಶಿವ ಅಂತ ಹೊರಟಿದೀವಿ ಬ್ರೋ ನಾವು. ನಿಮ್ಮ ಆಶೀರ್ವಾದ ಅಂತ ಇಲ್ಲಿ ಇರ್ಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಸುರಂಗ ಮಾರ್ಗವನ್ನ ತೋರಿಸ್ಲಿಕ್ಕೆ ಅಂತ ಹೊರಟಿದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿಂದ ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟೊಂದು ದೂರದಿಂದ ನಾವು ಬಂದಿದೀವಿ ಅಂತ ನೋಡ್ತಾ ಇರ್ಬೋದು. ಯಾವುದೇ ಒಂದು ಮೆಟ್ಲುಗಳಿಲ್ಲ, ಆದ್ರೂ ಸಹ ಹತ್ಕೊಂಡು ಬಂದ್ಬಿಟ್ಟಿದೀವಿ. ಮುಕ್ಕಾಲ್ ಭಾಗ ಬಂದಿದ್ದೀವಿ. ಈ ಒಂದು ಗವಿಯನ್ನು ಸಹ ನಿಮ್ಗೆ ತೋರಿಸ್ತೀವಿ. ಅದಂತೂ ಪಕ್ಕ. ಯಾವುದೇ ರೀತಿ ಸಿಂಪ್ಟಮ್ಸ್ ನಮ್ಗೆ ಕಾಣಿಲ್ಲ ಅಂತ ಹೇಳಿದ್ರೆ, ಯಾವುದೇ ರೀತಿ ಅಪಘಾತ ಆಗುವಂತಹ ಸಂದರ್ಭಗಳು ನಮ್ಗೆ ಬಂದಿಲ್ಲ. ಸೊ ಇನ್ನು ಮುಂದೆ ನಾವು ಸಹ ಸೇಫ್ ಆಗಿ ಹೋಗಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಅನ್ನು ಹಾಕಿ. ಬನ್ನಿ, ಇವಾಗ ನಾವು ಹೋಗೋಣ. ಯಪ್ಪ, ಬಟ್ಟೆ ಸಿಗೋದು ಬ್ರೋ, ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ನೀವೇನಾದ್ರು ಬರೋಗಿದ್ರೆ ದಯಮಾಡಿ ಫ್ರೆಂಡ್ಗಳ ಜೊತೆ ಬನ್ನಿ ಗುರು. ಎಂಜಾಯ್ಮೆಂಟ್. ನಾವಂತೂ ಫೈನಲ್ ಆಗಿ ಗವಿ ಮುನೇಶ್ವರ ಟೆಂಪಲ್ ಮೇಲ್ಗಡೆ ಬಂದಿದ್ದಾಯ್ತು. ಸೊ ನಾವು ಯಾವ ರೀತಿ ಯಪ್ಪ ಗಾಳಿ ಬರ್ತಾ ಫ್ರೆಂಡ್ಸ್, ಇಲ್ಲಿ ಮಿಸ್ ಆಗಿ ಹೊರಗಡೆ ಕೆಳಗಡೆ ಹೋದ್ರಂತೆ ಮುಗಿದು ಕತೆ. ನಾವು ಫೈನಲ್ ಆಗಿ ಇವಾಗ ಮೇಲ್ಗಡೆ ಬಂದಿದ್ದಾಯ್ತು. ಎಷ್ಟು ದೂರದಿಂದ ಕೆಳಗಡೆಯಿಂದ ಮೇಲ್ಗಡೆ ಎತ್ಕೊಂಡು ಬಂದಿದೀವಿ. ಈಗ ಗವಿ ಮುನೇಶ್ವರನ ಗವಿಯನ್ನ ನೀವು ನೋಡ್ತಾ ಇರ್ಬೋದು. ಇವಾಗ
ಅದೇ ಅನ್ಸುತ್ತೆ ಗವಿ. ಅದೇ ಇರ್ಬೋದು ನೋಡಿ ಫ್ರೆಂಡ್ಸ್. ಇದು ಗವಿ ಮುನೇಶ್ವರ ಸ್ವಾಮಿಯ ಗವಿ ಎಷ್ಟೊಂದು ಬೆಟ್ಟದಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಬೆಟ್ಟ ಇನ್ನು ಎಷ್ಟು ದೂರ ಇದೆ ಅಂತ. ಸೊ ಇವಾಗ ಈ ಒಂದು ಗವಿಯನ್ನ ತೋರಿಸ್ಲಿಕ್ಕೆ ಹೋಗೋಣ. ಗುರು ಗವಿ ಮುನೇಶ್ವರ ಸ್ವಾಮಿಯ ಗವಿ ಮುಂದೆಗಡೆ ಇದೀವಿ. ಇವಾಗ ಒಳಗಡೆ ಹೋಗ್ಬೇಕು, ಯಾವ್ದೇ ರೀತಿ ಅಪಾಯ ಆಗ್ಬಾರ್ದು ಅಂತ ನುಗ್ತಾ ಇದೀವಿ. ಏನಾಗುತ್ತೋ ಆಗ್ಲಿ ಫ್ರೆಂಡ್ಸ್. ಏನಪ್ಪಾ ಅಂತ ಹೇಳಿದ್ರೆ ಈ ತರ ಒಂದು ಜಾಗಕ್ಕೆ ಬಂದಾಗ ನಾವು ಈ ಒಂದು ಟ್ರೆಕ್ಕಿಂಗ್ ಫೀಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾವ್ದೇ ರೀತಿ ಭಯ ಗಿಯ ಯಾವ್ದು ಇಲ್ಲ ನಮ್ಗೆ. ರಾತ್ರಿ ಸಮಯದಲ್ಲಿ ಬೇಕಾದ್ರೂ ಈ ಒಂದು ಜಾಗಕ್ಕೆ ನಾವು ಬರ್ಬೋದು. ಸೊ ಇವಾಗ ಗವಿ ಮುನೇಶ್ವರ ಸ್ವಾಮಿಯ ಗವಿ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ, ಈ ಗವಿ ಯಾವ ರೀತಿ ಇದೆ ಅನ್ನೋದನ್ನು ಸಹ ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಗುರು ನೀವ್ ಅನ್ಕೋಬಹುದು ಈಗ ಏನಪ್ಪ ಇದೇ ಗವಿ ನೋಡಿ, ಇದೇ ಗವಿ, ಬರೀ ಇದೇ ಗವಿ ಅನ್ಕೋಬಹುದು. ಸೊ ಗವಿ ನೋಡಿ ಮೇಲ್ಗಡೆ ಕಾಣ್ತಿದೆ, ಗೊತ್ತೀನಿ ನೋಡಿ ಈಗ. ಪ್ರೀತಮ್ ಸರ್, ಗುರು ನೀವು ನೋಡ್ತಾ ಇರ್ಬೋದು ಗವಿ ಮುನೇಶ್ವರ ಸ್ವಾಮಿಯ ಗವಿ ಒಳಗಡೆ ಇದೀವಿ. ಈ ಗವಿ ಅಂತೂ ಗುರು ಭಯಂಕರವಾಗಿದೆ, ಸುಮ್ಮನೆ ನಗಡುವಂತಹ ಮಾತಲ್ಲ, ಇದು ತುಂಬಾನೇ ಭಯಂಕರವಾಗಿದೆ. ಇದು ಒಳಗಡೆನು ಸಹ ಇವಾಗ ಹೋಗೋಣ. ನಾವ್ ಯಾವ್ದೇ ರೀತಿ ಟಾರ್ಚ್ ಇಲ್ಲದೆ ಬಂದ್ಬಿಟ್ಟಿದೀವಿ. ಸೊ ಇವಾಗ ಗೊತ್ತಾ ಇದೀವಿ ನೋಡಿ ಗುರು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಅವರ ನೋಡಿದ್ವಲ್ಲ, ಅದೇ ತರ ಸೇಮ್ ಇದೆ. ಯಾರೋ ಬಂದವ್ರೆ ನೋಡಿ, ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಕೊಂಡಿದ್ವಿ. ಸುಮಾರು ದಿನದಿಂದ ಫ್ರೆಂಡ್ಸ್ ನಮ್ಗೆ ಈ ಒಂದು ಜಾಗ ತುಂಬಾನೇ ವಿಶೇಷವಾಗಿತ್ತು. ಸೊ ಆ ಜಾಗಕ್ಕೆ ಬಂದಿದ್ದೀವಿ. ನೀವು ನೋಡ್ತಿದ್ದೀರಲ್ಲ ಗವಿ ಮುನೇಶ್ವರ ಸ್ವಾಮಿಯ ಗವಿ ಒಳಗಡೆ ಇದೀವಿ. ಸೊ ಸಾಮಾನ್ಯವಾಗಿ ಜನಗಳು ಒಂದಷ್ಟು ಜನ ಅನ್ಕೋತಾರೆ ಗವಿ ಮುನೇಶ್ವರ ಸ್ವಾಮಿ ಈ ಒಂದು ಜಾಗದಲ್ಲಿ ಹಾಕಿದ್ರು ಅಂತ ಹೇಳಿದ್ರೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಆಲ್ಮೋಸ್ಟ್ ನಿಮ್ಗೆ ಕೊಳ್ಳೇಗಾಲ ಅಂತ ಹೇಳಿದ್ರೆ ಬರೀ ನೀವು ಅನ್ಕೋತೀರಾ ಬರೀ ಮಾಟ ಮಂತ್ರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾವು ಯಾವುದೇ ಮಾಟ ಮಂತ್ರ ಕ್ರಿಯೆಗಳು ಇಲ್ದೇನೆ ಎಷ್ಟು ಧೈರ್ಯವಾಗಿ ಈ ಒಂದು ಗವಿ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ನಿಮ್ ಇವಾಗ್ಲೇ ನೀವು ನಮ್ಮ ಕೊಳ್ಳೇಗಾಲದ ಬಗ್ಗೆ ನೀವು ತಿಳ್ಕೊಬಹುದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇದ್ದೀರಾ ಗವಿ ಮುನೇಶ್ವರ ಸ್ವಾಮಿಯ ಗುಡಿಯನ್ನ ನೋಡ್ತಾ ಇದ್ದೀರಾ. ಇಲ್ಲಂತೂ ಗುರು ಸುಮಾರು ಸಿಂಟಮ್ಸ್. ಒಂದು ಜಾಗಕ್ಕೆ ಈ ಒಂದು ಜಾಗಕ್ಕೆ ಬಂದ್ವಲ್ಲ, ಇಲ್ಲಿ ಯಾವ್ದೋ ಒಂದು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಂಚೊಂದು ಏನಿದೆ ಅಂತ ಅಂದ್ಬಿಟ್ಟು ನಮ್ ಶಿಷ್ಯ ತೋರಿಸ್ತಾ ಇವಾಗ. ಸೊ ಅದನ್ನ ಏನಿದೆ ಅಂದ್ಬಿಟ್ಟು ಟಾರ್ಚ್ ಹಾಕಿ ನಿಮ್ಗೂ ಸಹ ತೋರಿಸ್ತೀನಿ ಇವಾಗ. ನೋಡಿ ಗವಿ ಮುನೇಶ್ವರ ಸ್ವಾಮಿ ಹೊರಗಡೆ ಹೆಂಗ್ ಯಾವ ತರ ಇದೆ ಅಂತ ನೋಡ್ತಿರ್ಬೋದು. ಬೆಟ್ಟದ ತುದಿಯಲ್ಲಿರುವಂತಹ ಗವಿ ಇದು. ಸೊ ಇವಾಗ ನಾವು ಆಲ್ರೆಡಿ ಗವಿ ಒಳಗಡೆ ಬಂದಿದೀವಿ. ನೀವು ನೋಡ್ತಿರ್ಬೋದು ಗವಿ ಮುಂದೆಗಡೆ ಫ್ರೆಂಡ್ಸ್ ಇಲ್ಲಿ ಪೂಜೆ ಪುರಸ್ಕಾರಗಳು ಸಹ ನಡೀತವೆ. ಸೊ ನೋಡ್ತಿರ್ಬೋದು ಪೂಜೆ ಮಾಡ್ಲಿಕ್ಕೆ ಇಟ್ಟಿರುವಂತಹ ಹೋಮ ಕುಂಡಗಳನ್ನ ಸಹ ನೀವು ನೋಡ್ತಾ ಇರ್ಬೋದು. ನೋಡಿ ಈ ಕಡೆನೂ ಸಹ ದಾರಿ ಇದೆ, ಮತ್ತೆ ಫ್ರೆಂಡ್ಸ್ ಈ ಕಡೆನೂ ಸಹ ದಾರಿ ಇದೆ. ದಾರಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮ್ಮನೆ ಹೇಳ್ಬಾರ್ದು. ಸೊ ತೋರಿಸ್ತೀನಿ ನಿಮ್ಗೆ, ಒಂದು ಕಂಚುನ್ ತರ ಇದೆ ಅಂತ ಹೇಳಿದ್ನಲ್ಲ. ಸೊ ಅದನ್ನ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ. ಗುರು ಇವ್ನ್ ಮಾತ್ ನಂಬ್ಕೊಂಡ್ ಬಂದ್ರೆ ನೋಡಿ, ಯಾವ್ದೋ ಇದಿದೆ ಸ್ಟೀಲ್ ಇದೆ ಅಂತ ಹೇಳ್ದ, ಯಾವ್ದೋ ಕಂಚಿದೆ ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಯಾವ್ದೊಂದು ಚಿಕ್ಕ ಒಂದು ಪಾತ್ರೆ ಇಟ್ಟಿದ್ದಾರೆ ನೋಡಿ ಗವಿ ಇಲ್ಲಿ. ಫ್ರೆಂಡ್ಸ್ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಈ ಒಂದು ಬೆಟ್ಟ ಗುಡ್ಡಗಳು ನೋಡಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಯಾವ ರೀತಿ ದೇವರು ಉದ್ಭವ ಆಗಿದೆ ಅನ್ನೋದನ್ನ ನೋಡ್ಬೋದು. ಈ ಒಂದು ಜಾಗವನ್ನ ಫ್ರೆಂಡ್ಸ್ ನಾನು ನೋಡಿದ್ರೆ ನೋಡಿ ಇಲ್ಲೂ ಸಹ ಗವಿ ಇದೆ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ಕೋತೀನಿ, ಯಾಕಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಪಾಟ್ ನೋಡ್ತಿದ್ದೀರಲ್ಲ, ಇದು ಮತ್ತೆ ಇದು ನೋಡ್ತಿದ್ದೀರಲ್ಲ, ಇದು ಆ ಕಡೆ ಗವಿಗೆ ಹೋಗೋದಂತೆ. ಸೊ ನಾವು ಸಹ ಒಂದು ಯಾರೋ ಕೇಳಿ ವಿಚಾರಣೆ ಮಾಡಿದಾಗ ತಿಳ್ಕೊಂಡಿರುವಂತಹ ವಿಷಯ, ಈ ಕಡೆ ಸಹ ಗವಿ ಇದೆ ಅಂತೆ. ಸೊ ನೀವು ನೋಡ್ತಾ ಇರ್ಬೋದು, ಆದಷ್ಟು ನಿಮ್ಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಆದಷ್ಟು ಬಾವುಲಿಗಳು ವಾಸ ಮಾಡುವಂತಹ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ನೋಡಿ ಬಂಡೆ ಅಂತ ಸಿಗೋಗೈತೆ ಹಂಗೆ. ನೋಡಿ ಬಾವುಲಿಗಳು ವಾಸ ಮಾಡುವಂತಹ ಜಾಗ ಫ್ರೆಂಡ್ಸ್. ನೀವು ಅನ್ಕೋಬಹುದು ಬಾವುಲಿಗಳು ಈ ಜಾಗದಲ್ಲಿ ವಾಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತು ಅಂತ ಹೇಳ್ಬೋದು. ಆದ್ರೆ ನೋಡಿ ಬಾವುಲಿಗಳು ಏನಿಗೆಯನ್ನ ಮಾಡಿರುವಂತಹ ದೃಶ್ಯ ನೋಡ್ತಾ ಇರ್ಬೋದು ನೀವು. ನೋಡಿ ಬಾವುಲಿಗಳು ಏನಿಗೆ ಮಾಡಿರೋದನ್ನ ನೋಡ್ತಿರ್ಬೋದು. ಮತ್ತೆ ಫ್ರೆಂಡ್ಸ್ ಒಳಗಡೆ ಜಾಸ್ತಿ ಹೋಗ್ಬೇಡ. ಇದೆಲ್ಲ ವೈಟ್ ಆಯ್ತಲ್ಲ, ಅದೇನಾದ್ರು ಸ್ವಲ್ಪ ಕೆರೆ ಅದನ್ನ ಅಲ್ಲಿ ಮೇಲ್ಗಡೆ ವೈಟ್ ಆಯ್ತಲ್ಲ ಅದನ್ನ ಕೈ ತಚ್ಬೇಡ, ಹಂಗೆ ತುಳಿಬೇಡ ಕೆಳಗಡೆ. ಏನಾಯ್ತು ಅಲ್ಲಿ? ಇದು ಮಳೆ ನೀರು ನಿಂತು ಆತರ ಆಗಿರೋದು. ಮಳೆ ನೀರಾ? ಇದೆಲ್ಲ ನೋಡಿದ್ರೆ ನೋಡಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ದೇವರ ಒಂದು ಮೂರ್ತಿಗಳನ್ನು ಸಹ ಮಡಗಿದ್ದಾರೆ. ನಮ್ಗಂತೂ ಗೊತ್ತಿಲ್ಲ ಇದು ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಇದ್ರ ಒಳಗಡೆನೂ ಸಹ ಯಾವ ರೀತಿ ಇದೆ ಅಂತ. ಅಲ್ಲಿ ತನಕನೂ ಸಹ ಗವಿ ಇದೆ ಬ್ರೋ, ಈ ಕಡೆನೂ ಸಹ ಒಂದು ಗವಿ ಇದೆ. ಸೊ ನೋಡ್ತಿದ್ದೀರಲ್ಲ, ಇದು ಗವಿ ಮುನೇಶ್ವರ ಸ್ವಾಮಿಯ ಗವಿ ನೋಡ್ತಿದ್ದೀರಾ
ನಮ್ಮ ಚಾಮರಾಜನಗರ ಗಡಿನಾಡಿನ ಚಾಮರಾಜನಗರ ಕಡೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ತೋರಿಸ್ಬೇಕು ಮುಟ್ಬಾರ್ದು ಅದನ್ನ. ಸೊ ಆದ್ರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಒಂದು ಬೆಟ್ಟ ಅಂತ ಹೇಳ್ತಾರೆ. ಸೊ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಇದ್ದಾರ ಪ್ರತಿಯೊಬ್ಬರಿಗೂ ಸಹ ಈ ದೇವರ ಗುಡ್ಡ, ಈ ಬೆಟ್ಟ ಅಂತ ಹೇಳಿದ್ರೆ ಗೊತ್ತಾಗಿರುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ಮಂಟೇಸ್ವಾಮಿ ಗುಡ್ಡ ಇರ್ತಾರಲ್ಲ, ಅಂದ್ರೆ ಮಂಟೇಸ್ವಾಮಿ ದೇವರ ಗುಡ್ಡ ಇರ್ತಾರಲ್ಲ, ಸೊ ಅವ್ರ ಹತ್ರ ಇರುತ್ತೆ. ಆ ಒಂದು ಬೆಟ್ಟ ಈ ಒಂದು ಜಾಗದಲ್ಲಿ ಮಡಗಿದ್ದಾರೆ. ಸೊ ಇದೇ ಒಂದು ಜಾಗವನ್ನ ನೋಡ್ಕೊಂಡು ನಾವು ಕಾಲ ಕಳೆಯೋದಂತೂ ಬೇಡ. ಇನ್ನೊಂದು ಟಿವಿ ಕಲ್ಲು ಅಂತ ಇದೆ, ನಾನು ಅಲ್ಲೇ ಹೇಳ್ಬಾರಾಗಿದ್ದು, ಆಲ್ಮೋಸ್ಟ್ ಹೇಳಿಸ್ಬಿಡ್ರಿ ಇವಾಗ. ಸೊ ಟಿವಿ ಕಲ್ಲು ಅಂತ ಇದೆ, ಆ ಟಿವಿ ಕಲ್ಲನ್ನು ಸಹ ನಾವ್ ಇವಾಗ ನೋಡ್ಕೊಂಡ್ ಬರೋಣ ಬನ್ನಿ. ಗುರು ಹೋಗ್ತಾ ಇದ್ವಿ, ಗವಿಯಿಂದ ಹೊರಗಡೆ ಅಂತ ಹೋಗ್ತಾ ಇದ್ವಿ. ಇವನ್ ಬೇರೆ ಏನ್ ಅಲ್ಲೊಂದ್ ಐತೆ ಅಂದ್ಬಿಟ್ಟು ತಲೆಗೆ ಉಳಬಿಟ್ಟ. ಸೊ ಅದನ್ನ ನಾನು ನೋಡಿ ಬರೋಣ ಬನ್ನಿ. ಇವಾಗ ಬೆಟ್ಟ ಗುಡ್ಡ ಮೇಲ್ಗಡೆ ನಡಿಬೇಕಂದ್ರೆ ಸ್ವಲ್ಪ ಬಹಳ ಕಷ್ಟ ಇದೆ, ಏನೋ ಅಂತ ನೋಡೋಣ. ನೋಡಿ ಅಲ್ಲಿ ನೋಡ್ತಿದ್ರಲ್ಲ, ನೋಡಿ ಅಂದ್ರೆ ನಾನು ಒಳಗಡೆ ತೋರಿಸ್ನಲ್ಲ ನಿಮ್ಗೆ, ಒಳಗಡೆ ನಿಮ್ಗೆ ಫ್ರೆಂಡ್ಸ್ ತೋರಿಸ್ನಲ್ಲ, ಆ ಒಂದು ಸುರಂಗ ಮಾರ್ಗ ಉದ್ಭವವಾಗಿ ಈ ಕಡೆನೂ ಸಹ ಬಂದಿದೆ. ಅದನ್ನು ಸಹ ನಿಮ್ಗೆ ನೋಡ್ಬೋದು. ಇವಾಗ ನೋಡ್ತಿದ್ದೀರಲ್ಲ, ಆ ಕಡೆ ನಾವೇನ್ ಹೋಗಿ ನಿಮ್ಗೆ ನೋಡ್ತಿದ್ದೀರಲ್ಲ, ಅದೇ ವಿಡಿಯೋ ಇದು. ಅಲ್ಲಿಂದ ಇಲ್ಲಿ ತನಕ ಆ ಕಡೆ ನುಗ್ಗಿ ಈ ಕಡೆನೂ ಸಹ ಬರ್ಬೋದಂತೆ. ಸೊ ಇವಾಗ್ಲೇ ನಮ್ಗಂತ ಗೊತ್ತಾಗಿರೋದು ಈ ತರ ಮ್ಯಾಟ್ರ್ ಇದೆ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ ಬೆಳಕು ಕಾಣ್ತಾ ಇದೆ. ಸೊ ಅದರಿಂದ ನಾವು ಸ್ಪಷ್ಟನೆಯಾಗಿ ಹೇಳ್ಬೋದು ಅಷ್ಟೇನೆ. ಆದ್ರೂ ಇದು ಪಕ್ಕ ಅಂತ ಮಾತ್ರ ಅನ್ಕೊಳಕ್ಕಾಗಲ್ಲ, ನೀವು ಅನ್ಕೊಬಿಡಿ, ನಾವು ಅನ್ಕೊಂಡಿಲ್ಲ. ಸೊ ಆ ಕಡೆ ಹೋದ್ರೆ ಈ ಕಡೆ ಬರ್ಬೋದು ಅನ್ನೋ ಒಂದು ಸಾಧ್ಯತೆ ಇದೆ ಅಷ್ಟೇನೆ. ಸೊ ಇದನ್ನ ನಿಮ್ಗೆ ತೋರ್ಸ್ಬೇಕು ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಬನ್ನಿ ಇವಾಗ ಟಿವಿ ಕಲ್ಲು ಅಂತ ಹೇಳಿದ್ನಲ್ಲ, ದೂರ ದರ್ಶನದ ಕಲ್ಲು ಅಂತ ಹೇಳಿದ್ನಲ್ಲ, ಅದನ್ನು ನೋಡ್ಕೊಂಡ್ ಬರೋಣ. ಯಪ್ಪ ಮತ್ತೆ ಫ್ರೆಂಡ್ಸ್, ಈ ಒಂದು ಜಾಗದಲ್ಲಿ ಗವಿ ಮುನೇಶ್ವರ ಸನ್ನಿಧಿಯಲ್ಲಿ ನಾನು ಈ ಒಂದು ಸೆಲ್ಫಿ ಸ್ಟಿಕ್ಗೆ, ಅಂದ್ರೆ ಈ ಒಂದು ಸೆಲ್ಫಿ ಸ್ಟಿಕ್ಗೆ ಆಪತ್ ಬಾಂಧವ ಅಂದ್ಬಿಟ್ಟು ನಿಮ್ಮ ಎಲ್ಲರ ಎದುರುಗಡೆ ಹೆಸರನ್ನ ಕರಿತಾ ಇದ್ದೀನಿ. ಯಾಕಂದ್ರೆ ನೀವು ನೋಡಿದ್ರಲ್ಲ ಇವಾಗ ಆ ಬೆಟ್ಟ ಗುಡ್ಡಗಳ ನಡುವೆ ಎತ್ಕೊಂಡ್ ಬರ್ಬೇಕಾದ್ರೆ ಈ ಸೆಲ್ಫಿ ಸ್ಟಿಕ್ ಮಹತ್ವನೂ ಸಹ ಅಷ್ಟೇ ಇತ್ತು. ಸೊ ಅದರಿಂದ ಇದನ್ನ ಆಪತ್ ಬಾಂಧವ ಅಂತ ನಿಮ್ಮ ಮುಂದೆ ಹೆಸರಿಡ್ತಾ ಇದ್ದೀನಿ. ನೋಡಿ ಪ್ರತಿಯೊಂದು ಜಾಗದಲ್ಲೂ ಈ ತರ ಯೂಸ್ ಆಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಆಪತ್ ಬಾಂಧವ ಮತ್ತೆ ಆಯುಧ ಅಂತಾನೆ ಹೇಳ್ಬೋದು. ನಮ್ ಒಳ್ಳೆ ಆಯುಧ ಇವಾಗ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರಲ್ಲ, ನಾವ್ ಇವಾಗ ಹೋಗ್ಬೇಕಾಗಿರೋದು ಟಿವಿ ಕಲ್ಲು. ನೋಡಿ ನೋಡ್ತಿದ್ದೀರಲ್ಲ, ಅಲ್ಲಿ ಕಾಣ್ತಿದ್ಯಾ ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ ಟಿವಿ ಕಲ್ಲದು. ಸೊ ಆ ಟಿವಿ ಕಲ್ಗೂ ಸಹ ಹೋಗೋಣ. ಹೋಗಕ್ ಆಗಲ್ಲ ಅಂತಂದ್ರು ಅಷ್ಟರಲ್ಲೇ ನಿಮ್ನ ಕರ್ಕೊಂಡು ಹೋಗ್ತೀನಿ. ಹೋಗೋಣ ಬನ್ನಿ. ಇವಾಗ ನಾವು ಈ ಜಾಗದಲ್ಲಿ ಹೋಗ್ತಾ ಇದೀವಿ. ಅವಾಗ್ಲೇ ಬರ್ಬೇಕಂತ ಹೇಳಿದ್ರೆ ನೋಡಿ, ಈ ತರ ಪಾತಾಳ ಇದೆಯಲ್ಲ, ನೋಡಿ ಈ ಪಾತಾಳದಿಂದ ಬಂದ್ವಿ. ಇವಾಗ ಹಂಗೆ ಬಂದು 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 ಈಗ ಈ ಕಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಕಾಣ್ತಿರುವಂತಹ ಟಿವಿ ಕಲ್ಲನ್ನ ತೋರ್ಸ್ಲಿಕ್ಕೆ ಅನ್ಬಿಟ್ಟು. ಸೊ ಬನ್ನಿ ಇವಾಗ. ನೋಡಿ ಕಾಡಂಚಿನ ಎಲೆ ಸೊಪ್ಪುಗಳನ್ನ ನೋಡ್ತಾ ಇರ್ಬೋದು. ಈ ತರ ಸೊಪ್ಪುಗಳು ನಿಮ್ಗೆ ಊರಲ್ಲಿ ಸಿಗಲ್ಲ. ನೋಡಿ ನಮ್ಮ ಆಯುಧನ ಇವ್ನು ಹಿಡ್ಕೊಬಿಟ್ಟವನು ಈಗ. ನಿಧಾನ ನಿಧಾನ ಗುರು. ಬಾ 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 ಬಾ. ಗುರು, ಟಿವಿ ಕಲ್ಲ ನೋಡೋದು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಎಂತೆಂತ ದಾರಿಲಿ ಹೋಗ್ಬೇಕು ಗುರು. ಬೈಕ್ ಆಗಿದ್ರೆ ಬೇಗ ಹೋಗ್ಬಿಟ್ಟು ನೋಡ್ಬೋದಾಯ್ತು. ಕಾಲ್ ದಾರಿಲಿ ಹೋಗ್ಬೇಕು, ಸ್ವಲ್ಪ ನೋಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಿಮ್ಗೆ ದೂರದಲ್ಲಾದ್ರೂ ನಿಂತ್ಕೊಂಡು ಅದನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ, ಲೆಟ್ಸ್ ಗೋ. ಕಾಡಿನ ಟ್ರೆಕ್ಕಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಟ್ರೆಕ್ಕಿಂಗ್ ನೋಡಿ ಫ್ರೆಂಡ್ಸ್. ಈಗ ಟಿವಿ ಕಲ್ ಕಾಣ್ತಿದ್ಯಾ ನಿಮ್ಗೆ? ಟಿವಿ ಕಲ್ ಕಾಣ್ತಿದ್ದ? ಇದು ಕಾಣ್ತಾ ಇದ್ದ ಟಿವಿ ಕಲ್ ಇವಾಗ? ಬ್ರೋ ಕಾಣಿಸ್ತಾ ಇದೆ. ಜನರು ಕೂಡ ನೋಡ್ತಾ ಇದ್ದಾರೆ, ನಮ್ ಕನ್ನಡಿಗರು. ಆದ್ರೂ ಸ್ವಲ್ಪ ದೂರನಾದ್ರೂ ಹೋಗೋಣಪ್ಪ ಗುರು. ಕಾಡಿನ ಒಳಗಡೆ ಹೋಗ್ತಿದೀವಿ, ದಾರಿ ಮರ್ತ್ ಬಿಡ್ರೆ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಪ್ರೀತಮ್, ಟೈಮ್ ಎಷ್ಟಾಗೈತೆ ನೋಡಿ? ಟೈಮು 2 ಕಾಲ ಆಗೈತೆ ಬ್ರೋ.
7:15 ನಿಮಿಷಗಳಾಗಿದೆ. ಗುರು ನೋಡ್ತಿದ್ದೀರಲ್ಲ, ಇದು ಯಾವ್ದೇ ರೀತಿ ಬ್ಲಾಗ್ ಅಲ್ಲ, ಬರೀ ಇದು ಒಂಥರ ಟ್ರೆಕ್ಕಿಂಗ್ ಅಷ್ಟೇನೆ. ಅಂದ್ರೆ ನಿಮ್ಗೆ ಒಂದು ಕವಿಯ ವಿವರಣೆ ಕೊಟ್ನಲ್ಲ, ಅದೊಂಥರ ಬ್ಲಾಗ್ ಸೇರುತ್ತೆ. ಅದೇ ನಾವ್ ಈಗ ಹೋಗ್ತಿರೋದು ಟ್ರೆಕ್ಕಿಂಗ್ ಸೇರುತ್ತೆ. ಕಾಡಿನಲ್ಲಿ ಯಾವ ರೀತಿ ಹೋಗ್ಬೋದು, ಕಾಡಂಚಿನಲ್ಲಿ ಅನ್ನೋದನ್ನ ತೋರ್ತಿರೋದು. ಅದು ಟ್ರೆಕ್ಕಿಂಗ್ ಅಂದ್ರೆ ಏನೇನು ಅನ್ಕೋಬಿಟ್ಟಿದೆ ಬ್ರೋ, ಇದು ಬಂದ್ಮೇಲೆ ಗೊತ್ತಾಯ್ತು. ಮನೇಲಿ ಕೂತ್ಕೊಂಡು ಊಟ ಮಾಡ್ದಂಗ ಆಗಲ್ಲ ಅದು. ನೋಡ್ಬೇಕು ಅಂತ ಹೇಳಿದ್ರೆ ಈ ತರ ದಾರಿಗಳಲ್ಲಿ ಹೋಗ್ಬೋದು. ಒಂಥರ ಮೊದಲಿ ಏನೋ ಒಂದು ಹೋಗುತ್ತಲ್ಲ, ನರಿ ಹೋಗುತ್ತಲ್ಲ, ಸೊ ಆತರ ಹೋಗ್ಬೇಕಾಗಿದೆ. ಈಗ ನೋಡಿ ಈ ಜಾಗದಲ್ಲಿ ನಮ್ಮ ಅಣ್ತಮ್ಮ ನಮ್ಗೆ ಕೆಲಸ ಮಾಡ್ತಾರೆ. ಇದು ಕೊಡ್ತೀನಿ ನಿಮ್ಗೆ, ಯಾವಾಗ ಬೈತಾ ಬ್ರೋ ಹುಷಾರು ಬ್ರೋ. ಯಪ್ಪ ಇಲ್ಲಂತೂ ಫುಲ್ ಮುಳ್ಳು. ಗುರು ಇನ್ನೇನ್ ಬಂತು, ಟಿವಿ ಕಲ್ ಬಂತು. ಆದ್ರೆ ನಾರ್ಮಲ್ ರೋಡ್ ಇದ್ರೆ ಹೊಂದೋಗ್ಬೋದು ಸುಮ್ನೆ. ನೋಡಿ ಈ ತರ ಬಂದ್ರೆ ಕಣ್ಗೆ ಯಾವ ರೀತಿ ಹೋಗೋದು ಹೇಳಿ ಗುರು. ಈ ಒಂದು ಟ್ರೆಕ್ಕಿಂಗ್ ನೋಡಿದ್ಮೇಲೆ ಆದ್ರೂ ನೀವು ನಮ್ಗೆ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಲೇಬೇಕು. ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ತರಹದ ಈ ಒಂದು ಜಾಗ ಯಾರಿಗೂ ಸಹ ಗೊತ್ತಿರಲ್ಲ, ಆ ತರಹದ ಒಂದು ಜಾಗಗಳನ್ನ ತೋರಿಸೋದು ನಮ್ಗೆ ಮುಖ್ಯ ಗುರಿ ಆಗಿದೆ ಅಷ್ಟೇನೆ. ಅದ್ ಬಿಟ್ರೆ ಬೇರೆನೂ ಇಲ್ಲ. ಇವಾಗ ಬೆಟ್ಟದ ಮೇಲೆ ಫುಲ್ ಟಾಪ್ ಅಲ್ಲಿ ಇದೀವಿ. ಇಲ್ಲಿಂದ ನಿಮ್ಗೆ ಅನಿಸ್ಬೋದು ಇಲ್ಲಿಂದ ವ್ಯೂ ಯಾವ ತರ ಕಾಣುತ್ತೆ, ಇಲ್ಲಿಂದ ಕೊಳ್ಳೇಗಾಲದ ಮತ್ತೆ ಕುಂತೂರಿನ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ನಿಮಗ್ ತೋರಿಸ್ತೀನಿ. ಎಂತ ಗುರು ನೋಡಿ, ಈ ಒಂದು ಜಾಗದಲ್ಲಿ ಪ್ರೇಮಿಗಳು ಸಹ ಬಂದಿದ್ದಾರೆ. ಬಂದ್ಬಿಟ್ಟು ನೋಡಿ ಇಲ್ಲಿ ಯಾರು AS ಅಂತ ಬರ್ದವ್ರೆ. ಸೊ ಇದನ್ನ ಬರೆಯೋದು ತಪ್ಪಲ್ಲ, ದೂರದಿಂದ ಬಂದ್ ಬರ್ದವ್ರೆ ಅಷ್ಟೇನೆ. ಆದ್ರೆ ಈ ಜಾಗದಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಸುಂದರವಾಗಿರುವಂತಹ ಜಾಗದಲ್ಲಿ ಎಣ್ಣೆ ಹೊಡೆಯೋದಾಗ್ಲಿ, ಸ್ಮೋಕ್ ಮಾಡೋದಾಗ್ಲಿ, ಈ ತರ ಒಂದು ಆಬಿಟ್ಸ್ಕೋಬೇಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ ಇವಾಗ ಪ್ರೇಮಿಗಳು ಇರ್ತಾರಲ್ಲ, ಅವರೇ ಈ ಒಂದು ಜಾಗಗಳಲ್ಲಿ ಬರ್ತಾರೆ. ಸೊ ಆದ್ದರಿಂದ ಈ ಒಂದು ಪ್ರೇಮಿಗಳಿಂದ ಆಗಿರ್ಬೋದು, ಈ ತರ ಕುಡಿಯುವಂತಹ ಜನ ಇರುವವರಿಂದ, ಮದ್ಯಪ್ರಿಯರಿಂದ ಆಗಿರ್ಬೋದು, ಈ ತರದ ಪ್ಲೇಸ್ ಗಳಿಗೆಲ್ಲ ಅಲೋ ಕೊಟ್ಟಿಲ್ಲ. ಸೊ ಆದ್ದರಿಂದ ನೀವು ನಿಮ್ಮ ಪರಿಸರವನ್ನ ಎಷ್ಟೊಂದು ಕಾಪಾಡ್ತೀರಾ, ಅದೇ ರೀತಿ ಅದರಿಂದ ಈ ತರ ಒಂದು ವ್ಯೂ ಅನ್ನ ನೋಡ್ಲಿಕ್ಕೆ ಕೊಡುತ್ತೆ. ಸೊ ಬಂದಿದೀವಿ, ಮಳೆ ಬರುವಂತಹ ಸಾಧ್ಯತೆ ತುಂಬಾ ಇದೆ. ಮಳೆ ಬಂದ್ರೆ ಅಂತ ಇನ್ನೂ ಸಾಗಲ್ಲ, ಮಸ್ತಾಗಿರುತ್ತೆ. ಸೊ ಇವಾಗ ಟಿವಿ ಕಳ್ಳನ್ನು ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ. ಬನ್ನಿ, ಆಗುತ್ತೆ ಗುರು. ಏನೇ ಸ್ವಲ್ಪ ಕಷ್ಟನೇ ನೋಡಿ, ಕೆಳಗಡೆ ಏನಿದೆ ಅಂತಾನೆ ಕಾಣ್ತಾ ಇಲ್ಲ, ಆತರ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಈ ಕಡೆ ಈ ತರ ಜಾಗಕ್ಕೆ ನೋಡಿ, ಈ ತರ ಜಾಗಕ್ಕೆ ಬಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೋಡಿ ಟಿವಿ ಕಲ್ಲಿನ ವ್ಯೂ ಅನ್ನ ಹತ್ತಿರದಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ ಇವಾಗ. ಸೊ ಆಮೇಲೆ ಕೆಳಗಡೆ ಹೋಗೋಣ. ಈ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ, ಬಿಸಿಲು ಇರಲಿ ಮಳೆ ಬರಲಿ, ಕಾಡಲ್ಲಿ ಮಳೆ ಅಲೆ ಅಂತ ಹೇಳಿದಾರಲ್ಲ, ಅದೇ ತರ ನಾವೀಗ ಬಿಸಿಲು ಇದೆ, ಮಳೆ ಒಂದಿಲ್ಲ ಅಷ್ಟೇ, ಆದ್ರೆ ಕಾಡು ಮೇಡಲ್ಲಿ ಅಲಿತಾನೆ ಇದೀವಿ. ಇನ್ನು ಬಂದಿಲ್ಲ ಬ್ರೋ? ಇಲ್ಲ ಬ್ರೋ, ಬರ್ತಾ ಇದ್ದೀನಿ. ಎಲ್ಲ ನೀನು ವಾಯ್ಸ ಕೇಳ್ತಾ ಇದ್ದೀನಿ ನನ್ಗ. ಬರ್ತಾ ಇದ್ದೀನಿ ಬ್ರೋ, ನಾನಂತೂ ತುಂಬಾ ಹಸಿ ಹಾಕೊಂಡಿದ್ದೀನಿ. ಯಪ್ಪ ಅಂತಿಂತ ಮೇಲ್ಗಡೆ ಬಂದಾಯ್ತು. ಇನ್ನು 4-5 ಹೆಜ್ಜೆ ಹಾಕ್ಬಿಟ್ರೆ ಸಾಕು. ನೋಡಿ ಇಲ್ಲಿ ಜಾಗ ಯಾವ ತರ ಆಗೈತೆ ಅಂತ ಹೇಳಿದ್ರೆ, ನೋಡಿ ಫುಲ್ಲು ಪ್ಯಾಂಟ್ ಇಲ್ಲಿ ತನಕ ಐತಲ್ಲ, ಇಲ್ಲಿ ತನಕ ಹುಲ್ಲು ಮುಳಿಕೋಬಿಟ್ಟಿದೀವಿ. ಒಳಗಡೆ ಏನಿದೆಯೋ ಏನೋ ನಮ್ಗಂತ ಗೊತ್ತಿಲ್ಲ. ನೋಡಿ ನೋಡಿ ಅಂತೂ ಇಂತೂ ಟಿಪಿಕಲ್ ಕಾಣಿಸಿದೆ. ಈ ಸೊಪ್ಪ ಈ ತರ ಮಳೆ ಆಗ್ಬಿಟ್ಟೈತೆ ಅಷ್ಟೇ. ಸ್ವಲ್ಪ ಮೇಲ್ಗಡೆ ಸೂರ್ಯ ಗೊತ್ತಾಗುತ್ತೆ. ಹೋಗೋಣ ಬನ್ನಿ. ಮಾಡಬೇಕಾಯ್ತು ನೀನು, ಬಿಲ ಆಯ್ತು ಈಗ ತೋರ್ಸ್ಬಿಟ್ಟು. ನೋಡಿ ಅಲ್ಲಿ ನಮ್ ಕೊಳ್ಳೇಗಾಲ ಕಾಣ್ತಾ ಇದೆ, ಅಂದ್ರೆ ಕೊಳ್ಳೇಗಾಲ ಮತ್ತೆ ನಮ್ಮ ಸೂರಾಪುರ ಕಾಣ್ತಾ ಇದೆ. ನೋಡಿ ಅಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ಬೀಳ್ಬೋದಾಯ್ತು ಈಗ. ನೋಡಿ ನಮ್ಮ ಕುಂತೂರು ಬರೋದು. ಯಬ್ಬಾ ಪ್ರೀತಿ ಟೈಮ್ ಪಾಸ್ ಮಾಡೋದ್ ಬೇಡ, ನಡಿ ಹೋಗ್ ಮೇಲ್ಗಡೆಗ. ಬನ್ನಿ ಬ್ರೋ, ಇನ್ನು ನಿನ್ ಜೊತೆ ಅದೆಷ್ಟು ಬೆಟ್ಟ ಹತ್ಬೇಕು ಏನೋ ಬ್ರೋ. ಬನ್ನಿ ಆಯ್ತು ಬ್ರೋ. ಇದ್ರ ಮೇಲೆ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ.
ಸ್ವಲ್ಪ ಸ್ಕಿಡ್ ಆದ್ರೇನು ಏನು ಅಂತ ಹೇಳ್ತಾರಲ್ಲ ಆತರ ಹೇಳ್ಬಾರ್ದು ಇವಾಗ. ಮೌಂಟೇನ್ ಯಾವ್ದೋ ಯಶಸ್ವಿಲಿ ಓದಿದ್ ನೆನ್ಪು ಬ್ರೋ. ಮೌಂಟ್ ಎವರೆಸ್ಟ್ ಹತ್ತಾರಲ್ಲ ಅದರ ಹತ್ತ ಇದೀನಿ ಈಗ. ನೋಡಿ ಇಲ್ಲಿ ಬಂಡೆಗಳ ಮೇಲ್ಗಡೆ ಈ ತರ ಒಂದು ಗ್ರಿಫ್ ಇದೆ, ಒಂಥರ ಕಾಲ ಮಡ್ಕೋ ತರ ಒಂದು ಗ್ರಿಫ್ ಇದೆ. ಆ ಗ್ರಿಫಿಂದ ಮಾತ್ರ ಹತ್ಬೋದು ಈಗ. ಯಪ್ಪ ನೋಡಿ ಇವಾಗ ನಮ್ಮ ಹುಡುಗ ಈ ಕಡೆಯಿಂದ ಹತ್ಬೋದಾಗಿತ್ತು, ಆದ್ರೂ ಬ್ರೋ ನಾನು ಹೊತ್ತಿ ಬುದ್ಧಿ ಉಪಯೋಗಿಸ್ತೀನಿ. ಈ ಕಡೆಯಿಂದ ಬರ್ತೀನಿ ಅಂತ ಬರ್ತಾವನೆ. ಬರ್ತೀಯಾ? ಹಾ ಬ್ರೋ. ಬಾ. ಗುರು ಮೇಲ್ಗಡೆ ನೋಡ್ತಿದಾರಲ್ಲ, ಟಿವಿ ಕಲ್ ಮೇಲೆ ಹತ್ತುವಂತ ಸಾಧ್ಯತೆಗಳನ್ನ ಯಾರು ಸಹ ಮಾಡಿಲ್ಲ. ಆದ್ರೆ ನಾವು ಅದನ್ನ ತೋರಿಸ್ಲೇಬೇಕು, ಹತ್ರಕ್ ಹೋಗ್ಲೇಬೇಕು. ದೂರದಲ್ಲಿ ನೋಡ್ರೆ ಫ್ರೆಂಡ್ಸ್ ಅದು ಇಷ್ಟ ಮುಕ್ಕಾಲ್ ಭಾಗದಲ್ಲಿ ಮುಕ್ಕಾಲ್ ಇಂಟು ಮುಕ್ಕಾಲ್ ಅಂದ್ರೆ ಜಾಸ್ತಿ ಬಂದ್ಬಿಟ್ಟಿದೀವಿ. ಇವಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಕಷ್ಟ ಇದೆ, ಅಂದ್ರೆ ಚಪ್ಪಲಿ ಹಾಕೊಂಡ್ ಬಂದಿಲ್ವಲ್ಲ. ಇವಾಗ ಅನ್ನಿಸ್ತೀವಿ ಚಪ್ಪಲಿ ಹಾಕೊಂಡ್ ಬರ್ಬೇಕಾಯ್ತು ಅಂತ. ಅದ್ರ ದೇವಸ್ಥಾನ ಐತಲ್ಲ, ಸೊ ಅದರಿಂದ ಹಾಕೋ ಬರ್ಲಿಲ್ಲ ಅಷ್ಟೇನೆ. ನೋಡಿ ಫ್ರೆಂಡ್ಸ್, ಇಲ್ಲೂ ಸಹ ಮುಳ್ಳು ಜಾಸ್ತಿ ಇದೆ. ಇದು ಮುಳ್ಳಿದೆ ಆಯ್ತಾ ಇಲ್ಲಿ ಬ್ರೋ. ಇದು ಹುಷಾರಿದೆ. ಯಪ್ಪ ಅಯ್ಯೋ ಮುಳ್ಳಂತೂ ಕರೆಕ್ಟ್. ಈ ಪ್ರೀತಿ ಈ ಕಲ್ಲನ್ನ ಕಾಮಡಿ ಬರ ಇದ, ಈ ಕಲ್ಲಲ್ಲಿ ಇದೈತೆ ಉಳ್ದೈತೆ ಹಂಗೆ. ನೋಡಿ ಮುಳ್ಳು ಯಾವ ತರ ಚುತ್ತೈತೆ ನೋಡಿ ಹಂಗೆ. ಯಪ್ಪ ಬರ್ತಿದ್ಯಾ? ಹಾ ಬರ್ತಿದ್ದೀನಿ. ಯಪ್ಪ ಟಿವಿ ಕಲ್ಲಿ ಇನ್ನೂ 1 ಕಿಲೋಮೀಟರ್ ಐತಲ್ಲ. ಸುಲಭವಾದ ಮಾರ್ಗ ಇದು. ಇವಾಗ ಏನಾರಾಗ್ಲಿ ನಾನಂದ್ರೆ ಒಂದು ಹಿಡಿಯೋಕ್ಕಾಗಲ್ಲ, ಫುಲ್ ಸ್ಪೀಡಿಗೆ ಇರ್ತೀನಿ ಈಗ. ಯಪ್ಪ ಅಯ್ಯೋ ಬ್ರೋ, ಹೊತ್ತಾ ಇದೀನಿ ಈಗ ಟಿವಿ ಕಲ್ಲು. ಯಪ್ಪ ಇಲ್ಲಂದು ಕ್ಯಾಮ್ರಾ ಇಟ್ಕೊಂಡು ಹೊತ್ತಕ್ಕಾಗಲ್ಲ, ಆದ್ರೂ ನೋಡ್ತೀನಿ ಇವಾಗ. ಕ್ಯಾಮ್ರಾ ಇಟ್ಕೊಂಡು ಹೊತ್ತಕ್ಕಾಗ ಸ್ವಲ್ಪ ಕಷ್ಟ. ರೆಡಿ ಇದ್ದೀರಾ? ಟಿವಿ ಕಲ್ಲು ನೋಡಕ್ ರೆಡಿ ಇದ್ದೀರಾ? ನೋಡಿ ಕಾಣ್ತಾ ಇದೆಯಲ್ಲ, ಅದೇ ಟಿವಿ ಕಲ್ಲು. ಸೊ ಇಲ್ಲಿ ಗಂಟೆ ಬಂದಿದ್ದೇನೆ. ಇದ್ರ ಮೇಲ್ಗಡೆ ಹೊತ್ಬಿಟ್ಟು ಇದನ್ನು ತೋರಿಸ್ತೀನಿ. ನಮ್ ಬ್ರೋನ ಕರ್ಕೊಂಡು ಬರಲಿಲ್ಲ ಇಲ್ಲಿಗೆ, ಯಾಕಂತ ಹೇಳಿದ್ರೆ ಬಂಡೆ ಸ್ವಲ್ಪ ಸಮಸ್ಯೆ ಕೆಟ್ಟದಾಗಿತ್ತು. ಆದ್ರೂ ಅವನು ಹೊತ್ಕೊಂಡು ಬರ್ತಾವನೆ, ನೀವು ನೋಡ್ತಾ ಇರ್ಬೋದು. ಬರ್ಲಿ ಇವಾಗ ಬಂಡೆ ಮೇಲ್ಗಡೆ ಹತ್ತೀನಿ. ಹೊತ್ಬಿಟ್ಕೊಂಡು ಮೇಲ್ಗಡೆ ಕಾಣ್ತಿರೋಂಥ ಟಿವಿ ಕಲ್ಲನ್ನ ಮುಟ್ಟಿ ಕೈಗೆ ಟಚ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಸ್ಕಿಡ್ ಆದ್ರೂ ಇಲ್ಲಿ ಮುಗಿತಕ್ಕದೆ. ಕೊನೆಗೂ ಟಿವಿ ಕಲ್ಲಿನ ಮೇಲ್ಗಡೆ ಬಂದಾಯ್ತು. ನೀವು ನೋಡ್ತಾ ಇದ್ದೀರಾ, ಇದೇ ಫ್ರೆಂಡ್ಸ್ ಟಿವಿ ಕಲ್ಲು. ನೋಡ್ತಿದ್ದೀರಲ್ಲ, ಇದೇ ಟಿವಿ ಕಲ್ಲು. ಕೆಳಗಡೆ ವ್ಯೂ ನೋಡಿ ಈ ತರ ಕಾಣುತ್ತೆ ನಿಮ್ಗೆ, ಈ ತರ ಕಾಣುತ್ತೆ. ನಾವು ಬಂದಿರೋದು ಇಲ್ಲಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಸೊ ಈ ಒಂದು ಕಲ್ಲನ್ನ ತೋರಿಸ್ಬೇಕು ಅಂದ್ಬಿಟ್ಟು ಬಂದಿದೀವಿ. ಅಲ್ಲೇ ಹೇಳಿದೆ ನಿಮ್ಗೆ ಕಲ್ಲನ್ನ ಮುಟ್ಟು ಸಹ ತೋರಿಸ್ತೀನಿ ಅಂತ. ಸೊ ಅದನ್ನ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಏನ್ ಸ್ವಲ್ಪ ಬರ್ಬೋದು. ಟಿವಿ ಕಲ್ಲಿನ ಮಾರ್ಗ ನೋಡಿ, ಇದೇ ಫ್ರೆಂಡ್ಸ್ ಟಿವಿ ಕಲ್ಲು. ಕೆಳಗಡೆ ನೋಡಿದ್ರೆ ಅಂದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಇದೆ. ಟಿವಿ ಕಲ್ಲು ಹಿಡ್ಕೊಂಡಿದ್ದೀನಿ ಈಗ. ಏನಕ್ಕೆ ಇದನ್ನ ಟಿವಿ ಕಲ್ಲು ಅಂತ ಕರೀತಾರೆ ಅಂತ ಹೇಳಿದ್ರೆ, ವಾಯ್ಸ್ ಕೇಳಿಸ್ತಿದೆ ನಿಮ್ಗೆ? ಈ ಒಂದು ಕಲ್ಲನ್ನ ಟಿವಿ ಕಲ್ಲು ಅಂತ ಏನು ಕರೀತಾರೆ ಅಂತ ಹೇಳಿದ್ರೆ, ದೂರದಿಂದ ನೋಡಿದ್ರೆ ಟಿವಿ
ತರನೇ ಕಾಣುತ್ತೆ. ಸೊ ಅದರಿಂದ ಇದನ್ನ ಟಿವಿ ಕಲ್ಲು ಅಂತ ಹೇಳ್ತಾರೆ. ಇದು ನಮ್ಮ ಕೊಳ್ಳೇಗಾಲ ತಾಲೂಕಿನ ಸೂರಾಪುರ ಗ್ರಾಮದಲ್ಲಿರುವಂತಹ ಒಂದು ಕಲ್ಲು. ಎಷ್ಟು ಗಟ್ಟಿಮುಟ್ಟಾಗಿ ನಿಂತಿದೆ.